ಪ್ರಿಯ ಸಹೋದರ ಸಹೋದರಿಯರೇ, ನಾವು ಧ್ಯಾನ ಮಾಡ್ತಾ ಇರುವ ವಾಕ್ಯ ಏನೆಂದರೆ, ಬ್ಲೂಮ್ ವೆರ್ ಯು ಆರ್ ಪ್ಲ್ಯಾಂಟೆಡ್. ನಾವು ಎಲ್ಲಿ ದೇವರು ನಮ್ಮನ್ನು ಇಟ್ಟಿದ್ದಾರೋ ಅಲ್ಲೇ ನಾವು ಆಶೀರ್ವಾದ ಆಗಬೇಕಂತೆ. ನಾವು ಇನ್ನೊಬ್ಬರನ್ನು ನೋಡಿ ಅವ್ರಿಗೆ ಆಶೀರ್ವಾದ ಆಯಿತು, ಅವ್ರಿಗೆ ಏಳಿಗೆ ಆಯಿತು, ಅವರ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಯಿತು, ಅದಕ್ಕೆ ನನಗೂ ಆಗುತ್ತೆ ಅಂತ ಅವರ ಫುಟ್ ಸ್ಟೆಪ್ಸ್ ನಾವು ನೋಡಿ ಅವರ ಒಂದು ಮಾರ್ಗದಲ್ಲಿ ನಾವು ನಡೆಯೋದು ಬೇಡ. God has called each person differently and very unique. ನನ್ನನ್ನು ಇಟ್ಟ ಸ್ಥಳ ಬೇರೆ, ನಿಮ್ಮನ್ನಿಟ್ಟ ಸ್ಥಳ ಬೇರೆ, ಇನ್ನೊಬ್ಬರಿಗೆ ಇಟ್ಟ ಸ್ಥಳ ಬೇರೆ. ಆದರೆ ನಮಗೆ ಸ್ವಾಮಿ ಯಾವ ಸಮಯವರೆಗೆ ಒಂದು ಸ್ಥಳದಲ್ಲಿ ಇಟ್ಟಿದ್ದಾರೋ ಅಲ್ಲೇ ನಾವು ಇರುವ. ಕಷ್ಟ ಆಗಲಿ, ಹೊರಟಾಗಲಿ, ಏನೇ ಆದರೂ ವಿ ವಿಲ್ ಸ್ಟೇ ದೇ, ಬಿಕಾಸ್ ಗಾಡ್ ಸೇಸ್ ದಟ್ ಐ ವಿಲ್ ಬ್ಲೆಸ್ ಯು ಇನ್ ದ್ಯಾಟ್ ಪ್ಲೇಸ್ ಓನ್ಲಿ. ನಾವು ಲೋಟನ ಕತೆ ನೋಡಿದ್ದೇವೆ, ಹೇಗೆ ಇಷ್ಟು ಕಷ್ಟಪಟ್ಟ ಸೊದೋಮ್ ಗೊಮೋರದಲ್ಲಿ ದೇವದೂತರನ್ನು ಕಲಿಸಿ ಅವರನ್ನು ಅಲ್ಲಿಂದ ಓಡಿಸ್ಕೊಂಡು ಬರುವಂಗೆ ಆಯಿತು. ಅಷ್ಟು ಮೀರಿ ಅವನ ಹೆಂಡತಿ ಹಿಂದೆ ಟರ್ನ್ ಮಾಡಿ ನೋಡಿದ ಕಾರಣ ಶಿ ಬಿಕೇಮ್ ಅ ಪಿಲ್ಲರ್ ಆಫ್ ಸಾಲ್ಟ್. ಇದು ಎಲ್ಲ ಅವನಿಗೆ ಪ್ರಾಬ್ಲಮ್ ಆದದ್ದು. ಒನ್ ಡಿಸಿಷನ್ ಇನ್ ಲೈಫ್ ದಟ್ ಐ ಆಮ್ ಗೋಯಿಂಗ್ ಟು ಬಿ independent. I do not want to be with Abraham nor his people. I saw that everything is fine, ಎಲ್ಲ ಚೆನ್ನಾಗಿದೆ, ನಾನು ಹೋಗ್ತೇನೆ ಅಂತ ಹೇಳಿ ಹೋದ ಪ್ರಿಯರೇ. ಆದರೆ ನಾವಿವತ್ತು ಇವೆಲ್ಲ ಕಥೆಯಿಂದ ಪಾಠ ಕಲಿಯುವ. ದೇವರೇ, ನಿನ್ನ ಚಿತ್ತ ಏನು? ಗಾಡ್ ವಿಲ್ ಸರ್ಟನ್ಲಿ ಆನ್ಸರ್ ಅವರ್ ಪ್ರೇಯರ್ಸ್. ಇನ್ನೊಬ್ಬರ ಬಗ್ಗೆ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅವ್ರು ಯಾರೆಂದರೆ ನಹೋಮಿ ಬಗ್ಗೆ ನಾವು ನೋಡ್ತೇವೆ. ರೂತನ ಪುಸ್ತಕ 1ನೇ ಅಧ್ಯಾಯ. ರೂತಳ ಪುಸ್ತಕ 1ನೇ ಅಧ್ಯಾಯ 1ನೇ ವಚನ. Now it came to pass in the days when the judges ruled that there was a famine in that land. A certain man of Bethlehem, Judah, went to sojourn in the country of Moab, he and his wife and his 2 sons. And the name of the man was Elimelech, and the name of his wife Naomi, and the name of his 2 sons Mahlon and Chilion, Ephrates of Bethlehem, Judea. And they came into the country of Moab and continued there. ಇಲ್ಲಿ 1ನೇ ವಚನ 2ನೇ ವಚನದಲ್ಲಿ ನಾವು ನೋಡ್ತೇವೆ, ಇವರು ಇದ್ದದ್ದು ದೇಶ ಬೆತ್ಲೆಹೇಮ್ ಯೂದ. ಅಲ್ಲಿ ಏನಾಯ್ತೆಂದರೆ ಬರಕಾಲ ಬಂತು. ಅಲ್ಲಿ ಬರಕಾಲ ಬಂದ ತಕ್ಷಣ ಈ ಕುಟುಂಬದವ್ರು ಏನು ಯೋಚನೆ ಮಾಡಿದ್ರಂದರೆ, ಮೋವಾಬ್ ದೇಶಕ್ಕೆ ಹೋಗುವ, ಅಲ್ಲಿ ಆಹಾರ ಇದೆ, ಅಲ್ಲಿ ನಾವು ಸೆಟಲ್ ಆಗುವ, ಅಲ್ಲಿ ನಮಗೆ ಏಳಿಗೆ ಆಗ್ಬೋದು. ಪ್ರಿಯರೇ, ಇವರು ಯಾರು? ಇವರು ದೇವರ ಜನರು. ಇವರು ಯಾರೆಂದರೆ ದೇವರು ಮಾಡಿದ ಅದ್ಭುತ ಕಾರ್ಯವನ್ನು ತಿಳ್ಕೊಂಡವರು. ಯಾಕೆಂದರೆ ಮೋಶೆಗೆ ದೇವರು ಹೇಳ್ತಾರೆ ಅಂದರೆ, ಈ ಸಂಗತಿಗಳು ಎಲ್ಲ ದೇವರು ಮಾಡಿದ ಪ್ರತಿಯೊಂದು ಸಂಗತಿಗಳು ನಿಮ್ಮ ಜನ್ರೇಷನ್ಗೆ ಇದನ್ನು ತಿಳಿಸಬೇಕು. ಮತ್ತು ಅಲ್ಲಿದ್ದು ಜನರಿಗೆ ಅದೊಂದು ಹವ್ಯಾಸ ಇತ್ತೇನೆಂದರೆ, ಅವರ ಮಕ್ಕಳು ಮರಿ ಮಕ್ಕಳಿಗೆ ಅವರ ಜನ್ರೇಷನ್ಸ್ಗೆ ದೇವರು ಯೆಹೋವ ದೇವರು ಮಾಡಿದ ಕಾರ್ಯವನ್ನು ಅವ್ರು ತಿಳಿಸ್ತಾ ಇದ್ರು. ಅರಣ್ಯದಲ್ಲಿ ಇನ್ ದ ವಿಲ್ಡರ್ನೆಸ್ ದೇ ವರ್ ದೇರ್ ಫಾರ್ 40 years. ಅಲ್ಲಿ ಅವ್ರು ಬಿತ್ತಿಲ್ಲ, ಅಲ್ಲಿ ಅವ್ರು ಕೊಯ್ಲಿಲ್ಲ ಪ್ರಿಯರೇ, ಆದರೆ ಅವ್ರಿಗೆ ಯಾವುದಕ್ಕೂ ಕಡಿಮೆ ಆಗಿಲ್ಲ. ದೇ ಸೆಡ್ ದಟ್ ವಿ ವಾಂಟ್ ನಾನ್ ವೆಜ್, ನಮಗೆ ನಾನ್ ವೆಜ್ ಬೇಕಾಗಿದೆ. ಒಂದು ಗಾಳಿ ಬೀಸಿತಲ್ಲ, ಎಲ್ಲಿಂದ ಅಷ್ಟು ಕ್ವೇಲ್ಸ್ಗಳು ಬಂತು ನನಗೆ ಗೊತ್ತಿಲ್ಲ. ಅಷ್ಟೊಂದು ಕ್ವೇಲ್ಸ್ಗಳು ಬಂತು. ಅವ್ರು ಇಷ್ಟು ಊಟ ಮಾಡಿದ್ರಂದರೆ ದೇ ಸ್ಟಾರ್ಟೆಡ್ ಥ್ರೋಯಿಂಗ್ ಔಟ್ ಫ್ರಮ್ ದಿಯರ್ ನೋಸ್ ಆ್ಯಂಡ್ ದಿಯರ್ ಮೌತ್ ಅಂತ ದೇವರ ವಾಕ್ಯ ಬರೆದಿದೆ. ದಿಸ್ ವಾಸ್ ದ ಗಾಡ್ ಆಫ್ ನಹೋಮಿ ಆ್ಯಂಡ್ ಎಲಿಮೆಲೆಕ್. ಇವರು ಅದನ್ನು ತಿಳ್ಕೊಳ್ಬೇಕಿತ್ತು. ನಾವು ಇಷ್ಟೋ ಸರ್ತೆ ನಾವು ಎಲ್ಲಿ ಇದ್ದವೋ ಅಲ್ಲಿ ದೇವರು ನಮ್ಮನ್ನು ಆಶೀರ್ವಾದ ಮಾಡಿದ್ದಾರೆ. ಆದರೆ ಇಮ್ಮಿಡಿಯೇಟ್ಲಿ ನಮಗೆ ಏನಾಗುತ್ತೆ ಅಂದರೆ, ಒಂದು ಸ್ವಲ್ಪ ಕಷ್ಟ ಅಥವಾ ನಮಗೆ ಒಂದು ಸ್ವಲ್ಪ ಪ್ಯಾಕೇಜು ಜಾಸ್ತಿ ಸಿಕ್ಕಿತು. ಈಗ ಆಗ್ತಾ ಇರೋದು ಪ್ರೆಸೆಂಟ್ ದಿನಗಳಲ್ಲಿ ಇದು ಆಗ್ತಾ ಇದೆ. ಏನೆಂದರೆ, ಒಂದು ಕಡೆಯಲ್ಲಿ ಒಂದು ಊರಲ್ಲಿ ನಾವಿದ್ದೇವೆ, ನಮಗೆ ಒಂದು ಮನೆ ಇದೆ, ನಾವು ವೆಲ್ ಸೆಟಲ್ಡ್ ಆಗಿದ್ದೇವೆ. ಆದರೆ ನಮಗೆ ನಮ್ಮ ಫ್ಯಾಮ್ಲಿ ಇದೆ, ನಮ್ಮ ಸಭೆ ಇದೆ, ನಮ್ಮ ಜನರಿದ್ದಾರೆ, ಎಲ್ಲ ಐ ಆಮ್ ವೆರಿ ವೆಲ್ ಆಫ್ ಹಿಯರ್ ಆ್ಯಕ್ಚುಲಿ. ಈವನ್ ದಟ್ ಸ್ಮಾಲ್ ಸ್ಯಾಲ್ರಿ ದಟ್ ಐ ಗೆಟ್, ದೇವರ ಹಸ್ತ ಬಂತೆ ಅಂದರೆ ಪ್ರಿಯರೇ, ಐ ಟೆಲ್ ಯು, 5 ರೊಟ್ಟಿ 2 ಮೀನನ್ನು ಆಶೀರ್ವಾದ ಮಾಡಿದ ದೇವರು ನಮ್ಮ ಸಣ್ಣ ಆದಾಯನೂ ಆಶೀರ್ವಾದ ಮಾಡ್ತಾರೆ. ಆದರೆ ಇಮ್ಮಿಡಿಯೇಟ್ಲಿ ಏನಾಗುತ್ತೇನೆಂದರೆ, ಎಲ್ಲಿಂದ ಒಂದು ಕಾಲ್ ಬರುತ್ತೆ, ದಟ್ ಪ್ಯಾಕೇಜ್ ಈಸ್ 4 times more or 5 times more. Immediately what happens to us is we are tempted. ಇಲ್ಲಿ ಇವರು ಏನು ದೇವರ ಅದ್ಭುತ ಕಾರ್ಯವನ್ನು ನೋಡಿದವರು. ಬರಕಾಲ ಬಂತು, ಆದರೆ ಎಲ್ಲರೂ ಆ ದೇಶ ಬಿಟ್ಟು ಹೋದ್ರ.
ನನ್ನ ಬೈಬಲಲ್ಲಿ ಅದೇನು ಬರೆದಿಲ್ಲ, ಈ ಒಂದೇ ಕುಟುಂಬ ಬಗ್ಗೆ ಬರೆದಿದ್ದಾರೆ. ಏನೆಂದರೆ ಈ ಕುಟುಂಬದವರು ತನ್ನ ದೇಶವನ್ನು ಬಿಟ್ಟು ಮೋವಾಬ್ ದೇಶಕ್ಕೆ ಹೋದರು. ಮೋವಾಬ್ ದೇಶದ ಜನರು ಐಡಲ್ ವರ್ಷಿಪ್ಪರ್ಸ್. ದೇ ಡಿಂಟ್ ನೋ ಜೆಹೋವಾ, ದೇ ಡಿಂಟ್ ನೋ ದ ವರ್ಕ್ಸ್ ಆಫ್ ಜೆಹೋವಾ. ಅವರು ಅನ್ಯರಾಗಿದ್ದರು ಪ್ರಿಯರೇ. ಆದರೆ ಇವರು ದೇವರು ಮಾಡಿದ ಅದ್ಭುತ ಕಾರ್ಯವನ್ನು ಅನುಭವಿಸಿದವರು ಆಹಾರಗೋಸ್ಕರ ಅಲ್ಲಿ ಹೋದರು. ಅಲ್ಲಿ ಹೋದಾಗ ಅವರು ಫಲವತ್ತರಾಗಿದ್ದರು. ಗಂಡ, ಹೆಂಡತಿ, 2 ಮಕ್ಕಳು ಎಲ್ಲ ಸಂತೋಷದಲ್ಲಿ ಹೋದರು. ಅಲ್ಲಿ ಹೋದ ತಕ್ಷಣ ಪ್ರಾಬ್ಲಮ್ ಆಯಿತಾ? ಅಲ್ಲಿ ಹೋದ ತಕ್ಷಣ ಪ್ರಾಬ್ಲಮ್ ಆಗಿಲ್ಲ. 3ನೇ ವಚನ ನಾವು ನೋಡ್ಕೊಳ್ಳುವ. ಆ್ಯಂಡ್ ಎಲಿಮೆಲೆಕ್, Naomi's husband, died, and she was left and her 2 sons. And they took them wives of the women of Moab. The name was Orpah, and the name mother Ruth. And they dwelt about there 10 years. They dwelt there how many years? 10 years. ಅಲ್ಲಿ ಹೋದ ಮೇಲೆ ಸ್ವಲ್ಪ ವರ್ಷ ಆದ ಮೇಲೆ ನವಮಿಯರ ಗಂಡ ತೀರ್ಕೊಂಡ್ರು. ಓಕೆ, ದಟ್ ಈಸ್ ಅನದರ್ ಸ್ಟೋರಿ. ಆಮೇಲೆ ಏನಾಯಿತು? ದೆನ್ ಅಗೇನ್ ದೇ ಸ್ಟಾರ್ಟೆಡ್ ಪರ್ಸ್ಯೂಯಿಂಗ್ ದೇ, ಅಲ್ಲೇ ಅವರು ಜೀವನ ಮಾಡಲಿಕ್ಕೆ ಪ್ರಾರಂಭ ಆಯಿತು. 2 ಗಂಡು ಮಕ್ಕಳದು ಮದುವೆ ಆಯಿತು. ಅವರ ಹೆಂಡತಿಯರು ಬಂದರು. 10 ವರ್ಷಗಳ ಕಾಲ ಪ್ರಿಯರೇ, ನಥಿಂಗ್ ಹ್ಯಾಪನ್. ಎವ್ರಿಥಿಂಗ್ ವಾಸ್ ಫೈನ್. ಸಡನ್ಲಿ ಡಿಸಾಸ್ಟರ್ ಕೇಮ್ ಅಪಾನ್ ದಟ್ ಫ್ಯಾಮಿಲಿ. ಏನಾಯಿತು? ನಮ್ಮ ಮುಂದೆ ವಾಕ್ಯ ಓದ್ಕೊಳ್ಬೋದು. ಅಂದರೆ ಬೋತ್ ದ ಸನ್ಸ್ ಡೈಡ್. 2 ಗಂಡು ಮಕ್ಕಳು. ಆ ಕುಟುಂಬಕ್ಕೆ ಎಲ್ಲ ಗಂಡು ಮಕ್ಕಳು ಹೋದರು. ನವಮಿದು ಗಂಡ ಹಾಗೂ ಇದು ಯವನಸ್ಥ ಇರುವ ಸೊಸೆಂದಿಯರು, ಮೋವಾಬ್ ದೇಶದಿಂದ ತಗೊಂಡು ಬಂದ ಸೊಸೆಂದಿಯರು ಗಂಡ. ನವಮಿದು 2 ಮಕ್ಕಳು ತೀರ್ಕೊಂಡ್ರು. ನವಮಿ ಮತ್ತು ಅವಳ ಗಂಡ ಮತ್ತು ಅವಳ ಮಕ್ಕಳು ಏನನ್ನು ತಿಳ್ಕೊಂಡು ತನ್ನ ದೇಶವನ್ನು ಬಿಟ್ಟರು? ವಿ ವಿಲ್ ಪ್ರಾಸ್ಪರ್ ಹಿಯರ್, we will come up here, we will enjoy our life here, we will be well settled here. Wrong. I will never agree to that. ಇದು ನನ್ನದೊಂದು ಡಾಕ್ಟ್ರಿನ್. ನೀವೇನಾದರೂ ನಂಬೋದು ಈ ವಿಷಯಕ್ಕೆ. ನೋ ಫೋರ್ಸ್ ಆನ್ ಎನಿಬಡಿ, ಬಟ್ ವಾಟ್ ಐ ಆಮ್ ಸೇಯಿಂಗ್ ಇಸ್, ದೇವರು ನನ್ನನ್ನು ಎಲ್ಲಿ ಇಟ್ಟಿದ್ದಾರೋ, ದೇವರವ್ರಿಗೆ ಹೇಳಿದ್ರ ಊರನ್ನು ಬಿಟ್ಟು ಹೋಗಂತ. ಇವತ್ತು ಅದೇ ನಾನು ಹೇಳ್ತಾ ಇದ್ದೆ ಅಲ್ಲ, ಸ್ವಲ್ಪ ಜಾಸ್ತಿ ಸಂಬಳ ಬಂದ ತಕ್ಷಣ, ಓ ನನಗೆ ಇಷ್ಟು ಸಂಬಳ ಬರ್ತಾ ಇದೆ, ನಾನು ನನ್ನ ಫ್ಯಾಮ್ಲಿ ಬಗ್ಗೆ ಯೋಚನೆ ಮಾಡಲ್ಲ, ನನ್ನದಲ್ಲಿದ್ದ ಫೆಲೋಶಿಪ್ ಬಗ್ಗೆ ಯೋಚನೆ ಮಾಡಲ್ಲ, ಅಲ್ಲಿರುವ ಮನೆ ಬಗ್ಗೆ ಯೋಚನೆ ಮಾಡಲ್ಲ, ಅಲ್ಲಿರುವ ಎಲ್ಲ ಫೆಸಿಲಿಟೀಸ್ ಬಗ್ಗೆ. ಐ ಆಮ್ ಗೋಯಿಂಗ್, ನಾನು ಹೋಗ್ತಾ ಇದ್ದೇನೆ. ಯಾಕೆ? ಲುಕ್ ಎಟ್ ದ ಪ್ಯಾಕೇಜ್ ಐ ಆಮ್ ಗೆಟಿಂಗ್, ಲುಕ್ ಎಟ್ ದ ಪೊಸಿಷನ್ ಐ ಆಮ್ ಇನ್. ಕೆಲವರು ಹೀಗೆ ಹೋದವರು ಇವಾಗ ಹೇಳ್ತಾರೇನೆಂದರೆ, ಐ ಆಮ್ ಮಿಸ್ಸಿಂಗ್ ಮೈ ಪ್ಲೇಸ್. ನನ್ನ ಸ್ಥಳವನ್ನು ನಾನು ತುಂಬ ಅದನ್ನು ಮಿಸ್ ಮಾಡ್ತಾ ಇದ್ದೇನೆ. ಅಲ್ಲಿ ನನ್ನ ಊರಲ್ಲಿ, ನಾವು ಬೇರೆ ದೇಶಕ್ಕೂ ಹೋದಾಗ ಜನರು ನಮ್ಮನ್ನು ನಾವು ಭೇಟಿಯಾಗುವಾಗ ಅವ್ರು ಹೇಳ್ತಾರೆ, ಏನೇ ಆಗಲಿ ಪಾಸ್ಟ್ರೇ, ನಮ್ಮ ದೇಶನೇ ನಮ್ಮ ದೇಶ, ನಮ್ಮ ಸಣ್ಣ ಊರೇ ನಮ್ಮ ಊರು. ನಾವು ಏನೋ ಒಂದು ಸ್ವಲ್ಪ ಹಣ ಮಾಡಬೇಕಂತ ನಮ್ಮ ಸಣ್ಣ ಹಳ್ಳಿಯನ್ನು ಇಲ್ಲಿ ಬಿಟ್ಟು ಇವಾಗ ನಮ್ಮ ಪರಿಸ್ಥಿತಿ ನೋಡಿ, ಹಣ ಒಂದು ಇದೆ, ಬೇರೆ ನಮಗೆ ಏನೂ ಇಲ್ಲ. ಪ್ರಿಯರೇ, ದೇವರು ನಮ್ಮನ್ನು ಒಂದು ಸ್ಥಳದಲ್ಲಿ ಇಟ್ಟರೆ, ಇನ್ ಎವ್ರಿ ಏರಿಯಾ ವಿ ವಿಲ್ ಕಮ್ ಅಪ್. In every area God will bless us. This is the promise of God. ಇಲ್ಲಿ ನವಮಿ ಏನು ಹೇಳ್ತಾಳೆ ಅಂದರೆ, ನನಗೆ ನವಮಿಯನ್ನು ಕರಿಬೇಡಿ, ನನ್ನನ್ನು ಮಾರ ಅಂತ ಕರೀರಿ. That depressed she was, that hopeless condition she was. One decision in life. ಪ್ರಿಯರೇ, ಇವತ್ತು ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತಾನೇನೆಂದರೆ, ದ ಗ್ರಾಸ್ ಈಸ್ ಗ್ರೀನ್ ಆನ್ ದ ಅದರ್ ಸೈಡ್. ಡು ಯು ವಾಂಟ್ ಟು ಸಿ ದಟ್ ಆ್ಯಂಡ್ ಟೇಕ್ ಅಪ್? ಜಾಬ್ ಈಸ್ ಗುಡ್ ಇನ್ ಕ್ಯಾನಡಾ, ಜಾಬ್ ಈಸ್ ರಿಯಲಿ, ದ ಪೇ ಸ್ಕೇಲ್ ಈಸ್ ಸೋ ಹೈ ಇನ್ ಆಸ್ಟ್ರೇಲಿಯಾ. ಅಯ್ಯೋ, ನೀವು UK ಹೋಗಬೇಕು, ಅವರ ಒಂದು ಎಕ್ಸ್ಚೇಂಜ್ ರೇಟ್ ನಮ್ಮ ಇಂಡಿಯಾ ದೇಶಕ್ಕೆ ಇಷ್ಟು ಇದೆ, ನಾವು ಇಷ್ಟು ಮೇಲೆ ಬರ್ಬೋದು. ನಾವು ಬೇರೆ ಬೇರೆ ದೇಶಕ್ಕೆ ಹೋಗಿ ನೋಡಿ ಬಂದಿದ್ದೇವೆ. ಕೆಲವರನ್ನು ದೇವರು ನಿಜವಾಗಿ ಆಶೀರ್ವಾದ ಮಾಡಿದ್ದಾರೆ. ಆದರೆ ಕೆಲವರು ಇವತ್ತಿಗೂ ಬೇಸರ ಪಡ್ತಾರೇನೆಂದರೆ, ನಾವಿಲ್ಲಿ ಮೊನ್ನೆ ರೀಸೆಂಟಾಗಿ ನಾವು ಕೇಳಿದ್ದೇನೆಂದರೆ, ನಾವಿಲ್ಲಿ ಸ್ವಲ್ಪ ಹಣಕ್ಕೆ ಬಂದಿದ್ದೆ ಹೊರತು ವಿ ಲಾಸ್ಟ್ ಎವ್ರಿಥಿಂಗ್. ಬಟ್ ಲೆಟ್ ಮೀ ಟೆಲ್ ಯು ಸಮಥಿಂಗ್. ನವಮಿ ತಿರುಗಿ ಹೋದ್ಲು ನೋಡಿ ಅವಳ ದೇಶಕ್ಕೆ. ಗಾಡ್ ಬ್ಲೆಸ್ಡ್ ಹರ್ ಅಗೇನ್. ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ, ಯಾರೇ ಈ ಥರದೊಂದು ತಪ್ಪು ಮಾಡಿದರೆ, ಆ್ಯಂಡ್ ಗಾಡ್ ಈಸ್ ಸ್ಪೀಕಿಂಗ್ ಟು ಯು, ಯೋರ್ ಲೈಫ್ ಹ್ಯಾಸ್ ಬಿಕಮ್ ಬಿಟರ್, ಯು ಥಾಟ್ ದಟ್ ಯು ಆರ್ ಗೋಯಿಂಗ್ ಟು ಎಂಜಾಯ್ ಯೋರ್ ಲೈಫ್, ಬಟ್ ಎವ್ರಿ ಡೇ ಯುವರ್ ಸಫರಿಂಗ್. ಪ್ರತಿನಿತ್ಯ ನೀವು ಕಷ್ಟನ ಅನುಭವಿಸ್ತಾ ಇದ್ದೀರಿ, ನೀವು ಸೋಲನ್ನು ಅನುಭವಿಸ್ತಾ ಇದ್ದೀರಿ, ನೀವೇನು ಆಶೀರ್ವಾದ ನೋಡ್ತಾ ಇಲ್ಲ. ಪ್ರಿಯರೇ, ಹಣ ಬರ್ಬೋದು, ಪೀಸ್ ಆಫ್ ಮೈಂಡ್ ಇದೆನಾ? ಹಣ ಬರ್ಬೋದು, ಆಹಾರ ನಾವು ತಿಂತೇವೆ, ಅದರ ಮೇಲೆ ತೃಪ್ತಿ ಇದೆನಾ? ಹಣ ಬರ್ಬೋದು, ಸೇವೆಯಲ್ಲಿ ನಮಗೆ ಸಂತೋಷ ಇದೆನಾ? ಹಣ ಬರ್ಬೋದು, ನಮ್ಮ ಜೀವನ ದೇವರಿಗೆ ಮಹಿಮೆ ತರ್ತದೆ. ವೆರಿ ಇಂಪಾರ್ಟೆಂಟ್.
Money is not everything in life. Let me make it clear. Blessings, car, big house, good clothes, ornaments, jewelry, ಪ್ರತಿಯೊಂದು ಓ. No. Inside of us, are we confident in saying that, yes, God has told me to do this? ಪ್ರಿಯರೇ, ಕಷ್ಟನೋ ಸುಖನೋ ನಾವು ಯಾವ ಕಡೆಯಲ್ಲಿ ದೇವರು ನಮ್ಮನ್ನು ಇಟ್ಟಿದ್ದಾರೋ ಅಲ್ಲಿ ನಮಗೆ ಏಳಿಗೆ ಮಾಡ್ತಾರೆ ಸ್ವಾಮಿ. ಏನು ಮಾಡಿದ್ಲಿ ಇವಳು? ಶಿ ರಿಯಲೈಸ್ಡ್ ಹರ್ ಮಿಸ್ಟೇಕ್. When she realized her mistake, after she lost her husband and after she lost her son, she realized her mistake. She said, I'm going back home. ನಾನು ತಿರುಗಿ ನನ್ನ ಊರಿಗೆ ಹೋಗ್ತಾನೆ, ನಾನು ತಿರುಗಿ ನನ್ನ ಮನೆಗೆ ಹೋಗ್ತಾನೆ. ಪ್ರಿಯರೇ, ಅವಳು ಅದು ಒಂದು ಟರ್ನ್ ಮಾಡಿದ ಕಾರಣ ಇವತ್ತಿಗೂ ನಾವು ನೊವೊಮಿ ಬಗ್ಗೆ ನಾವು ಕೇಳ್ತಾ ಇದ್ದೇವೆ. ಯಾಕೆಂದರೆ ಅವಳ ಸೊಸೆ ರೂತ್ ಮತ್ತು ಅವಳ ಗಂಡ ಬೋಯಸ್ದಿಂದ ಒಂದು ಲೈನೇಜಲ್ಲಿ ಯೇಸು ಸ್ವಾಮಿ ಬರುವ ಒಂದು ಆಶೀರ್ವಾದ ಆಯಿತು. ಓನ್ಲಿ ಬಿಕಾಸ್ ನೊವೊಮಿ ಟುಕ್ ಅ ಟರ್ನ್. ದೇವರು ನಾವು ಒಂದು ತಪ್ಪು ಮಾಡಿದರೆ ನಮ್ಮನ್ನು ದೂರ ಮಾಡಲ್ಲ ಪ್ರಿಯರೇ. ಲೋಟನೂ ತಪ್ಪು ಮಾಡಿದ ನಿಜ, ಆದರೆ ದೇವರು ಅವನನ್ನು ತಳ್ಳಿ ಹಾಕಿಲ್ಲ. ಗಾಡ್ ಗೇವ್ ಹಿಮ್ ಗ್ರೇಸ್. ಗಾಡ್ ಬ್ರಾಟ್ ಹಿಮ್ ಔಟ್ ಆಫ್ ಸೋಡಮ್ ಆ್ಯಂಡ್ ಗೊಮೊರಾ ಬಿಫೋರ್ ಇಟ್ ವಾಸ್ ಡಿಸ್ಟ್ರಾಯ್ಡ್. ಇಲ್ಲಿ ನೊವೊಮಿ ಬಗ್ಗೆನೂ ನಾವು ನೋಡ್ತೇವೆ, ಅವಳಿಗೆ ತಿರುಗಿ ವಾಪಸ್ ಬರುವ ಒಂದು ಕೃಪೆ ದೇವರು ಕೊಟ್ಟರು. ಕೆಲವು ವಚನ ದೇವರ ವಾಕ್ಯದಿಂದ ನಾವು ಓದ್ಕೊಳ್ಳುವ. ಲೆಟ್ ಅಸ್ ಓಪನ್ ಅವರ್ ಬೈಬಲ್ಸ್ ಟು ಜೆರೆಮಯ. ಯೆರೆಮೀಯ ಅದ 29ನೇ ಅಧ್ಯಾಯ, ಜೆರೆಮಯ 29 ವರ್ಸ್ 4 ಆನ್ವರ್ಡ್ಸ್, 4ನೇ ವಚನದಿಂದ ನಾವು ಓದ್ತೇವೆ. Thus saith the Lord of hosts, the God of Israel, unto all that are carried away captives, whom I have caused to be carried away from Jerusalem unto Babylon. Build your houses, dwell in them, plant gardens, eat the fruit of them, take ye wives, beget sons and daughters. Take wives for your sons, and give your daughters to husbands, that they may bear sons and daughters, that they may be increased there and not diminished. And seek the peace of the city whither I have caused you to be carried away captives, and pray unto the Lord for it, for in the peace thereof shall ye have peace. For thus saith the Lord of hosts, of God of Israel, let not your prophets, not your diviners, that be in the midst of you, deceive you, neither hearken to your dreams which you have caused to be dreamed. For they prophesy falsely unto you in my name. I have not sent them, saith the Lord of hosts. ಇಲ್ಲಿ ಒಂದು ಕಥೆಯನ್ನು ನಾವು ನೋಡ್ತಾ ಇದ್ದೇವೆ. ನೆಬೂಕದ್ನೆಚ್ಚರನು ದೇವರ ಜನರನ್ನು ಅವನು ಕ್ಯಾಪ್ಟಿವ್ ಆಗಿ ತಗೊಂಡೋಗ್ತಾರೆ, ಬಂದಿಯಾಗಿ ತಗೊಂಡೋಗ್ತಾರೆ. ದೇವರು ಯೆರೆಮೀಯ ಮೂಲಕ ಹೇಳ್ತಾರೆ ಏನೆಂದರೆ, 70 years you will be in captivity. 70 ವರ್ಷ ನೀವು ಬಂಧನದಲ್ಲಿ ಇರ್ತೀರಿ. ಆದರೆ ದೇವರಿಗೆ ವಿಷಯ ಗೊತ್ತಿತ್ತು. ದಟ್ಸ್ ವೈ ದ ವರ್ಡ್ ಆಫ್ ದ ಲಾರ್ಡ್ ಕೇಮ್ ಟು ಜೆರೆಮೀಯ. ಆದರೆ ದೇವರು ಯೆರೆಮೀಯ ಮೂಲಕ ಅವ್ರಿಗೆ ಏನು ಹೇಳ್ತಾ ಇದ್ದಾರೆ ಏನೆಂದರೆ, ಈಗ ನೀವು ಕ್ಯಾಪ್ಟಿವಲ್ಲಿ ಇದ್ದೀರಿ, ಇವಾಗ ನೀವು ಬಂಧನದಲ್ಲಿ ಇದ್ದೀರಿ, ಇಷ್ಟೇ ನಿಮ್ಮ ಕತೆ. ನೀವು ಇಲ್ಲಿಂದ ಹೊರಗೆ ಹೋದ ನಂತರ ನಾನು ನಿಮ್ಮನ್ನು ಆಶೀರ್ವಾದ ಮಾಡ್ತೇನೆ ಅಂತ ದೇವರು ಹೇಳಿದ್ರಾ? ನೋ. ವೆರಿ ಇಂಟ್ರೆಸ್ಟಿಂಗ್ ದಿಸ್ ಇಸ್. ಇದನ್ನು ನಾನು ಓದುವಾಗ ಮೈ ಐಸ್ ವಾಸ್ ರಿಯಲಿ ಓಪನ್. ಹಿ ಸೇಡ್, ವೆನ್ ಯು ಆರ್ ಇನ್ ಕ್ಯಾಪ್ಟಿವಿಟಿ ಓನ್ಲಿ, ಹಿ ಸೇಸ್ ದಟ್ ಬಿಲ್ಡ್ ಯುವರ್ ಹೌಸಸ್. ನೋಡಿ ಇಲ್ಲಿ 5ನೇ ವಚನ, ಬಿಲ್ಡ್ ಹೌಸಸ್, ಡ್ವೆಲ್ ಇನ್ ದೆಮ್, plant gardens, eat the fruit of them, take wives, get sons and daughters, marry your sons, marry your daughters, and you may be increased thereof. ದೇವರು ಹೇಳಲ್ಲ ಏನೆಂದರೆ, ಈಗ ನೀನು ಬಂಧನದಲ್ಲಿದ್ದಿ, ನಾನೀಗ ನಿನಗೆ ಸಹಾಯ ಮಾಡಲಿಕ್ಕೆ ಆಗಲ್ಲ. ವಾಟ್ ಗಾಡ್ ಈಸ್ ಟೆಲ್ಲಿಂಗ್ ದೆಮ್ ಈಸ್, ಇವನ್ ಇನ್ ಕ್ಯಾಪ್ಟಿವಿಟಿ ಐ ಆಮ್ ಗೋಯಿಂಗ್ ಟು ಬ್ಲಾಸಮ್ ಯು, ಐ ಆಮ್ ಗೋಯಿಂಗ್ ಟು ಗಿವ್ ಯು ಎನ್ ಇನ್ಕ್ರೀಸ್, ಐ ಆಮ್ ಗೋಯಿಂಗ್ ಟು ಸಿ ಟು ಯು ದಟ್ ಯು ಆರ್ ಪ್ರಾಸ್ಪರ್ಡ್ ಇನ್ ಆಲ್ ಏರಿಯಾಸ್ ಆಫ್ ಯುವರ್ ಲೈಫ್. ನೀವು ಅಲ್ಲಿ ಮನೆ ಕಟ್ಕೊಳ್ರಿ, ಮನೆ ಕಟ್ಟಲಿಕ್ಕೆ ಹಣ ಬೇಕು. ನೀವು ಅಲ್ಲಿ ಮದುವೆ ಮಾಡ್ಕೊಳ್ರಿ ಅಂದರೆ ನಿಮಗೆ ಆ ದೇಶದ ಜನರ ಫೇವರ್ ಬೇಕು, ಅಲ್ಲಿ ಮಕ್ಕಳಾಗುತ್ತೆ. ನೀವು ಬಿತ್ತೀರಿ, ನೀವು ಕೊಯ್ತೀರಿ, ನೀವು ಆಶೀರ್ವಾದ ಹೊಂತೀರಿ. ವೇರ್? ಇನ್ ಕ್ಯಾಪ್ಟಿವಿಟಿ. ಇನ್ ಕ್ಯಾಪ್ಟಿವಿಟಿ ವಿ ಥಿಂಕ್, ಅಯ್ಯೋ ನನ್ನ ಬಾಸ್ ಕಲೆಗೆ ಕೆಲಸ ಮಾಡಿದರೆ ನನ್ನ ಗತಿ ಇಷ್ಟೇ, ನನ್ನ ಬಾಸ್ ನನಗೆ ಏಳಿಗೆನೇ ಕೊಡಲ್ಲ, ನನ್ನ ಬಾಸ್ ನನ್ನ ಬಗ್ಗೆ ಯೋಚನೆನೇ ಮಾಡಲ್ಲ, ನನ್ನ ಬಾಸ್ ನನಗೆ ಒಂದು ಬೋನಸ್ ಕೊಡಲ್ಲ, ನನ್ನ ಬಾಸ್ ನನಗೆ ಒಂದು ರಜಾ ಕೊಡಲ್ಲ. ಪ್ರಿಯರೇ, ಪೂರ್ಣ ಮನಸ್ಸಿಂದ ದೇವರಿಗೆ ಭಯಪಟ್ಟು ಅವರು ಇಟ್ಟ ಕಡೆಯಲ್ಲಿ ನೀವು ಇರ್ರಿ. ದೇವರು ಇವರಿಗೆ ಹೇಗೆ ಹೇಳಿದ್ರೋ ಹಾಗೆ ನಮಗೂ ಹೇಳ್ತಾರೆ.
ನಮ್ಮ ಒಬ್ಬ ಯಜಮಾನ ನೆಬೂಕದ್ನೆಚ್ಚರ್ ಥರ ಒಬ್ಬ ದೊರೆತನ ಮಾಡುವ ಒಬ್ಬ ಯಜಮಾನ ಇದ್ದರೂ ಸಹ ಗಾಡ್ ಸೇಸ್ ದ್ಯಾಟ್ ಐ ವಿಲ್ ಸಿ ಟು ಇಟ್ ದಟ್ ಯು ಆರ್ ಬ್ಲಾಸಮಿಂಗ್ ಇನ್ ದಿಸ್ ಪ್ಲೇಸ್. ನೀವು ನಿಮಗೆ ಬಂದಿಯಾಗಿ ತೊಗೊಂಡೋಗಿದ್ದಾರೆ, 70 ವರ್ಷ ನೀವು ಇಲ್ಲೇ ಬಂದಿಯಾಗಿ ಇಡ್ತೀರಿ. ಆದರೆ ಆ 70 ವರ್ಷ ನೀವು ಬಡವರಾಗಿ, ನೀವು ಗತಿ ಇಲ್ಲದವರಾಗಿ, ನಿಮ್ಮ ಕೊರತೆಯಲ್ಲಿ ಇದ್ಕೊಂಡು ನಿಮಗೆ ಯಾರು ಗತಿ ಇಲ್ಲದಂಗೆ ಇರುವುದಿಲ್ಲ. ಯು ವಿಲ್ ಬಿ ಬ್ಲೆಸ್ಡ್, ಯು ವಿಲ್ ಬಿ ಬ್ಲೆಸ್ಡ್. ನಮ್ಗೆ ಏನು ಅನ್ನಿಸ್ತದೆ ಅಂದರೆ, ಓನ್ಲಿ ಇಫ್ ಐ ಗೆಟ್ ಅ ಗುಡ್ ಜಾಬ್, only if my problem is solved, only if my sickness is healed, only if my loan is cleared, only if my son gets a good job. ಬದಿಗೆ ಇಡ್ರಿ, ಕೀಪ್ ಇಟ್ ಅಸೈಡ್. ವೇರ್ ಗಾಡ್ ಹಸ್ ಕೆಪ್ಟ್ ಯು. ಸಣ್ಣ ಕೆಲಸನ ದೇವರಲ್ಲೇ ಆಶೀರ್ವಾದ ಮಾಡ್ತಾರೆ. ಸಣ್ಣ ಬಿಸ್ನೆಸ್ಸಾ ಅಲ್ಲೇ ಆಶೀರ್ವಾದ ಮಾಡ್ತಾರೆ. ಒಂದು ಸಣ್ಣ ತೋಟದಲ್ಲಿ ನೀವೇನೋ ಬಿತ್ತಾ ಇದ್ದೀರಾ, ಅಲ್ಲೇ ದೇವರ ಆಶೀರ್ವಾದ. ಎಷ್ಟೋ ಸೇವಕರ ವಿಷಯದಲ್ಲಿ ನಾವು ಕೇಳಿದ್ದೇವೆ, ಎಷ್ಟೋ ದೇವರ ಜನರ ವಿಷಯದಲ್ಲಿ ನಾವು ಕೇಳಿದ್ದೇವೆ. ಹಾಗೆ ಇನ್ನೊಂದು ಕತೆ ನಾವು ದೇವರ ವಾಕ್ಯದಲ್ಲಿ ನೋಡ್ಕೊಳ್ಳುವ. ಲೆಟ್ಸ್ ಓಪನ್ ಅವರ್ ಬೈಬಲ್ಸ್ ಟು ಜೆನೆಸಿಸ್, ಆದಿಕಾಂಡ 26ನೇ ಅಧ್ಯಾಯ 12ನೇ ವಚನದಿಂದ ನಾನು ಓದ್ತೇನೆ. ದೆನ್ ಐಸಾಕ್ ಸೋಡ್ ಇನ್ ದ್ಯಾಟ್ ಲ್ಯಾಂಡ್ ಆ್ಯಂಡ್ ರಿಸೀವ್ಡ್ in the same year 100-fold and the Lord blessed him. ಇಸಾಕನ ಬಗ್ಗೆ ನಮ್ಗೆ ಎಲ್ಲರಿಗೂ ಗೊತ್ತಿದೆ. ಅಲ್ಲಿ ಏನಾಗ್ತೈತೆ ಅಂದರೆ, ಇಟ್ ವಾಸ್ ಅ ಫ್ಯಾಮಿನ್. ಈಸಾಕ್ ಏನು ಮಾಡಿದ, ಆ ಬಾವಿ, ಫಿಲಿಸ್ಟಿಯರ್ ಜನರು ಆ ಬಾವಿಯನ್ನು ಮುಚ್ಚಿದ್ರು. ಆದರೆ ಈಸಾಕು ಅವನ ಜನರು ಹೋಗಿ ಅದು ಎಲ್ಲ ಬಾವಿಯನ್ನು ತೆರೆದಾಗ ಮತ್ತು ನೀರು ಬಂತು. ಈ ಕಾಲ ಯಾವುದಿತ್ತು ಅಂದರೆ, ಇಟ್ ವಾಸ್ ಅ ಟೈಮ್ ಆಫ್ ಫ್ಯಾಮಿನ್. ಈಸಾಕ ಅಲ್ಲಿ ಬಿತ್ತೋ ಸಮಯ, ಇಟ್ ವಾಸ್ ಅ ಫ್ಯಾಮಿನ್. ಈಸಾಕ ಲೋಟನ್ ಥರ ಹೇಳಲಿಲ್ಲ ಏನೆಂದರೆ, ಅಯ್ಯೋ ಬರಕಾಲ ಇದೆ, ನಾನೇನು ಇವಾಗ ಬಿತ್ತುದು, ನಾನು ಬೇರೆ ಸ್ಥಳಕ್ಕೆ ಹೋಗ್ತೇನೆ, ಜಗತ್ತಲ್ಲಿ ಇಷ್ಟೊಂದು ಸ್ಥಳ ಇದೆ, ನಾನು ಇದನ್ನು ಬಿಟ್ಟು ಆಚೆ ಹೋಗಿ ನಾನು ಬಿತ್ತಾನೆ. ನೋ, ಹೀ ಸ್ಟೇಡ್ ವೇರ್ ಗಾಡ್ ಹ್ಯಾಡ್ ಕೆಪ್ಟ್ ಹಿಮ್. ಅಲ್ಲೇ ಇತ್ಕೊಂಡು ಏನು ಮಾಡಿದ್ದಾನೆ ಅಂದರೆ ಬಿತ್ತಿದಾಗ ಏನಾಯ್ತು ಅಂದರೆ, ಫಾರ್ ದ ಸರ್ಪ್ರೈಸ್ ಆಫ್ ಎವ್ರಿಬಡಿ, 100 ಕೊಯ್ದ. He sowed and he reaped 100-fold. What do we learn from this? Wherever God has kept you, ನಮಗೆ ಆಲೋಚನೆ, only if I come out from this person, only if I start my own business, only if I get a better job, only if this happens to me, only if that happens to me. Forget about that. ಫಾರ್ಗೆಟ್ ಅಬೌಟ್ ದ. ದೇವರು ನಿಮ್ಮನ್ನು ಹೊರಗೆ ತಗೊಂಡು ಬರಬೇಕೆಂದ್ರೆ ಹಿ ವಿಲ್ ಡೂ ಇಟ್ ಇನ್ ಅ ಮಿರಕ್ಯುಲಸ್ ವೇ. ನಾವು ಬ್ಯಾಂಗ್ಳೂರಿಗೆ ಬಂದಾಗ ಇನ್ನೊಂದು ಸೇವೆ ಜೊತೆ ನಾವಿದ್ದೆವು. ನಮಗೆ ದೇವರು ಅವರ ಮೂಲಕ ಅವರು ಹೇಳಿದರು, ನೀವೊಂದು ಕನ್ನಡ ಸಭೆಯನ್ನು ಪ್ರಾರಂಭ ಮಾಡಿರಿ. ನಾವು ಅದು ಇಂಗ್ಲೀಷ್ ಸಭೆ ಇತ್ತು. ಅವರು ನಮಗೆ ಹೇಳಿದರು, ನಮ್ಮ ಸಭೆಯ ಕಲೆಗೇನೆ ನೀವೊಂದು ಕನ್ನಡ ಸಭೆಯನ್ನು ಪ್ರಾರಂಭ ಮಾಡಿರಿ. ವಿ ವರ್ ವೆರಿ ಹ್ಯಾಪಿ. ನಮ್ಮ ಮಗ ಅವಾಗ ಒಂದು ವರ್ಷದ ಮಗು, 1 ವರ್ಷವೂ ಆಗಿಲ್ಲ, 1 ವರ್ಷಕ್ಕಿಂತ ಕಡಿಮೆ. ಆವಾಗಿಂದ ನಮಗೆ ಅವರು ಹೇಳಿದರು, ನೀವು ಇನ್ನೊಂದು ಸೇವೆ, ಕನ್ನಡ ಸೇವೆ ಪ್ರಾರಂಭ ಮಾಡಿರಿ. ವಿ ವರ್ ವಿತ್ ದೆಮ್, ವಿ ವರ್ ವೆರಿ ಹ್ಯಾಪಿ. ಅವರು ಏನು ನಮಗೆ ಸಂಬಳ ಕೊಡ್ತಾಯಿದ್ರು ಅದನ್ನು ನಾವು ತೊಗೊಂಡು, ನಾವೊಂದು ಪಾಸ್ಟ್ರು, ನಾನು ನನ್ನ ಮಗ, ವಿ ವರ್ ವೆರಿ ಹ್ಯಾಪಿ ಆ್ಯಂಡ್ ವಿ ವರ್ ಡೂಯಿಂಗ್ ವೆರಿ ವೆಲ್. ಆದರೆ ಒಂದು ಸ್ವಲ್ಪ ದಿನ ಆದ ಮೇಲೆ we never thought of coming out from that. We didn't want to come out of that ministry. ಆದರೆ ಅವರು ನಮ್ಗೆ ಏನು ಹೇಳಿದರು, ನಮ್ಮದು ಒಂದು ಇಂಗ್ಲೀಷ್ ಸರ್ವಿಸ್ ಇರುವ ಕಾರಣ ನಾವು ಇಂಗ್ಲೀಷ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೇವೆ. ನೀವು ನಿಮ್ಮದು ಸಭೆಯನ್ನು ನೀವು ಕನ್ನಡ ಸಭೆ ಇದೆಯಲ್ಲ, ನೀವು ಅದನ್ನು ಸಪ್ರೇಟ್ ಮಾಡ್ಕೊಳ್ಳಿ. ನಮ್ಮ ಅಥಾರಿಟಿ ನಮಗೆ ಹೇಳಿದ ಕಾರಣ ನಾವು ನಮ್ಮ ಸಭೆಯನ್ನು ನಾವು ಸಪ್ರೇಟ್ ಮಾಡಿದ್ದೇವೆ. ವಿತ್ ದ ಬ್ಲೆಸ್ಸಿಂಗ್ಸ್, ಅವರ ಆಶೀರ್ವಾದದಿಂದನೇ ನಾವು ಹೊರಗೆ ಬಂದೆವು. ಅದ ಮೂಲಕ ದೇವರು ನಮ್ಮನ್ನು ಆಶೀರ್ವಾದ ಮಾಡಿದ್ರು. ಗಾಡ್ ಯೂಸ್ ದ್ಯಾಟ್ ಮ್ಯಾನ್ ಆಫ್ ಗಾಡ್ ಟು ಡೈರೆಕ್ಟ್ ಅಸ್ ಆ್ಯಂಡ್ ಟೆಲ್ ಅಸ್ ದ್ಯಾಟ್ ವಿ ಹ್ಯಾವ್ ಟು ಗೋ ಸಪ್ರೇಟ್ಲಿ. ಅವರು ಇಂಗ್ಲೀಷ್ ಸರ್ವಿಸನ್ನು ಮುಂದೆ ಒರೆಸ್ಕೊಂಡು ಹೋದರು. ನಮ್ಮ ಕನ್ನಡ ಸಭೆ ಆವಾಗ ನಮ್ಮದು ಒಂದೇ ಮಾರ್ಗ ಸಭೆ ಅಂತ ಪ್ರಾರಂಭ ಆಯಿತು. ಪ್ರಿಯರೇ, ವಿತ್ ದ ಬ್ಲೆಸ್ಸಿಂಗ್ಸ್, ಇದು ದೇವರು ಮಾಡಿದ ಕಾರ್ಯ. ಅವಾಗದಿಂದ ಇವಾಗವರೆಗೆ ಸ್ವಾಮಿ ನಮ್ಮನ್ನು ಅದ್ಭುತವಾದ ರೀತಿಯಲ್ಲಿ ನಡೆಸ್ಕೊಂಡು ಬಂದರು. ಪ್ರಾರಂಭದಲ್ಲಿ ಸಣ್ಣ ಸಭೆ ಇತ್ತು, ಸಣ್ಣ ಇನ್ಕಮ್ ಇತ್ತು. ಆದರೆ ಆ ದಿನವೂ ನಮಗೆ ಕೊರತೆ ಇರಲಿಲ್ಲ, ಈ ದಿನವೂ ನಮಗೆ ಕೊರತೆ ಇಲ್ಲ. ಯಾಕೆಂದರೆ ಕಡ್ದಾತನು ನಂಬಿಗಸ್ತನು. ಅವ್ರು ಏನು ಹೇಳ್ತಾರೆ, ನಾನು ನಿಮ್ಮನ್ನು ಇಲ್ಲಿ ಈ ಸಭೆಯಲ್ಲಿ ಇಟ್ಟಿದ್ದೇನ, ಇಲ್ಲಿ ನಿನ್ನನ್ನು ಆಶೀರ್ವಾದ ಮಾಡಿದೆ, ಇಲ್ಲಿಂದ ನಾನು ಹೊರಗೆ ನಿಮ್ಮನ್ನು ತೊಗೊಂಡೋಗ್ತಾನ, ನಾನು ನಿಮ್ಮನ್ನು ಅಲ್ಲಿ ಆಶೀರ್ವಾದ ಮಾಡಿದೆ. ಆದರೆ ಪ್ರಿಯರೇ, ಏನು ಇಂಪಾರ್ಟೆಂಟ್ ಅಂದರೆ, ಈಸ್ ಗಾಡ್ ಡೈರೆಕ್ಟಿಂಗ್ ಮೀ? Is God telling me to move out or is God telling me to be here? ಇಲ್ಲೇ ಇತ್ಕೊಂಡು, ಈಸಾಕ ಅಲ್ಲೇ ಇತ್ಕೊಂಡು
ಅವನು ಬಿತ್ತಿದ, ಅವ ಕೊಯ್ದ. ನನಗೊಂದು ವಿಷಯ ಅವನ ಬಗ್ಗೆ ತುಂಬ ಇಷ್ಟ ಏನೆಂದರೆ, ಫಿಲಿಸ್ಟಿಯರು ದೇ ವರ್ ಜೆಲಸ್ ಆಫ್ ಹಿಮ್. ಅಬಿಮೆಲೆಕ್ ಅಲ್ಲಿದು ಅರಸನ್ಗೆ ಅಬ್ರಹಾಮ ಮೇಲೆ, ನಮ್ಮ ಮಗ ಈಸಾಕನ ಮೇಲೆ ಹೊಟ್ಟೆ ಕಿಚ್ಚು ಪಟ್ರಂತೆ. ಇಮ್ಯಾಜಿನ್. ನಾವು ಹೇಳ್ತೇವೆ ಬರಕಾಲ, ಕೋವಿಡು, ರಿಸೆಷನ್ನು, ಇವಾಗಂತೂ ನಾವು ಬ್ಯಾಂಗ್ಳೂರಲ್ಲಿ ನೋಡ್ತಾ ಇದ್ದೇವೆ, ಪ್ರಾಜೆಕ್ಟ್ಸ್ ಸಿಗ್ತಾ ಇಲ್ಲ, ಅನ್ಎಂಪ್ಲಾಯ್ಮೆಂಟ್ ಈಸ್ ಇನ್ಕ್ರೀಸಿಂಗ್, ಇನ್ಫ್ಲೇಷನ್ ಈಸ್ ಇನ್ಕ್ರೀಸಿಂಗ್, ರೇಟ್ಸ್ ಆರ್ ಇನ್ಕ್ರೀಸಿಂಗ್, ಹೌಸ್ ರೆಂಟ್ಸ್ ಆರ್ ಹೌ ಆರ್ ವಿ ಗೋಯಿಂಗ್ ಟು ಸರ್ವೈವ್? ಲೆಟ್ ಮೀ ಟೆಲ್ ಯು, ನೀವೊಂದು ಚಿಕ್ಕ ಕೆಲಸ ಮಾಡ್ತಾ ಇದ್ದರೂ ದೇವರ ನಿಮ್ಮನ್ನು ಅಲ್ಲಿ ಇಟ್ಟಿದ್ರೆ ಖಂಡಿತವಾಗಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ನಮ್ಮ ಸಭೆಲೇ ಇಷ್ಟು ಜನರು ಮನೆ ಕೆಲಸ ಮಾಡ್ತಾರೆ ಪ್ರಿಯರೇ, ಆದರೆ ಅವರ ಮಕ್ಕಳು ಇವತ್ತು ಇಂಜಿನಿಯರ್ ಆಗಿದ್ದಾರೆ, ಅವರ ಮಕ್ಕಳು ಇವತ್ತು MSc ಮಾಡ್ತಾ ಇದ್ದಾರೆ. ಯಾಕೆ? ಯಾರ ಆಶೀರ್ವಾದ ಇದು? ದೇವರ್ ಫೇತ್ಫುಲ್. ಅಯ್ಯೋ, ನಾನು ಯಾಕೆ ಈ ಮನೆ ಕೆಲಸ ಮಾಡಬೇಕು, ನಾನು ಎಲ್ಲಿಯಾದರೂ ದೊಡ್ಡ ಆಫೀಸಲ್ಲಿ ಹೋಗಿ ಕೆಲಸ ಇದ್ದಾರೆ, ಅಂಥವರು ಇದ್ದಾರೆ. ಅಂಥವ್ರು ಏನು ಮಾಡ್ತಾರೆ ಅಂತಂದರೆ, ತಾವು ಮಾಡೋ ಕೆಲಸವನ್ನು ಮಾಡ್ತಾನೇ ಇರ್ತಾರೆ, ಪಕ್ಕನೇ ಅಲ್ಲಿ ಒಂದು ಒಳ್ಳೆ ಕೆಲಸ ಸಿಕ್ಕುತ್ತೆ, ಒಂದು 3,000 ರೂಪಾಯಿ ಜಾಸ್ತಿ ಸಿಗ್ತದೆ ಸಿಸ್ಟರ್, ಇಲ್ಲಿ ಬಿಟ್ಟು ನಾನು ಅಲ್ಲಿ ಹೋಗ್ತಾನೆ, ಇಲ್ಲಿ ಚೆಂದ ಇರ್ತದೆ, ಎಲ್ಲ ಸರಿ ಇರುತ್ತೆ, ಭಾನುವಾರ ರಜೆ ಇರುತ್ತೆ, ಎಲ್ಲ ಅನುಕೂಲತೆ, ಟೈಮಿಂಗ್ ಸರಿ ಇರುತ್ತೆ, 3,000 ಹೆಚ್ಚು ಕೊಡ್ತಾರೆ ಅಂತೇಳಿ ಇಲ್ಲಿ ಬಿಟ್ಟು ಅಲ್ಲಿ ಹೋಗ್ತಾರಲ್ಲ, ಒಂದು ಸ್ವಲ್ಪ ದಿನ ಆದ ಕಾಲ ಮತ್ತೆ ಫೋನ್ ಬರುತ್ತೆ, ಸಿಸ್ಟರ್ ಸಂಡೇ ರಜಾ ಕೊಡ್ತಾ ಇಲ್ಲ, ಇಷ್ಟು ಕೆಲಸ ಕೊಡ್ತಾ ಇದ್ದಾರೆ. ಅದು ಹಳೇದು ಕೆಲಸ ಏನಿತ್ತಲ್ಲ ಅದೇ ಒಳ್ಳೇದಿತ್ತು. ಎಷ್ಟೋ ಜನರು ಈ ಮಾತು ಹೇಳಿದಾರ, ನಾನು ಮುಂಚೆ ಇದ್ದ ಸ್ಥಳನೇ ಒಳ್ಳೇದಿತ್ತು, ನಾನು ಮುಂಚೆ ಇದ್ದ ಕೆಲಸನೇ ಒಳ್ಳೇದಿತ್ತು, ನಾನು ಮುಂಚೆ ಮಾಡ್ತಾ ಇರುವ ಸಂಗತಿನೇ ಒಳ್ಳೇದಿತ್ತು, ಯಾಕೆ ನಾನು ಇದು ತಪ್ಪು ಮಾಡಿದೆ? ಯಾಕೆ ಗೊತ್ತಾ? ದೇವರು ನಮ್ಮನ್ನು ಎಲ್ಲಿ ಇಟ್ಟಿದ್ದಾರೋ ದೇವರು ನಮ್ಮನ್ನಲ್ಲಿ ಆಶೀರ್ವಾದ ಮಾಡ್ತಾರೆ. ಯೋಸೆಫನ ಬಗ್ಗೆ ನಾವು ನೋಡ್ತೇವೇನೆಂದರೆ, ಯೋಸೆಫನನ್ನು ಅವನ ಅಣ್ಣಂದಿಯರು ಮಾರಿದ್ರು. ಪಾಪ ಅವನು ಏನೋ ಒಂದು ಕನಸು ಕಂಡಿದ್ದ, ಅದರೊಂದು ಕನಸೆಲ್ಲ ನೆನಸಾಯಿತು. ಬಟ್ ಈ ನೆವರ್ ಗ್ರಂಬಲ್ಡ್, he never said anything. Wherever God placed him, ದೇವರ ವಾಕ್ಯ ಹೇಳುತ್ತೆ, ದೇವರು ಯೋಸೆಫನ ಜೊತೆ ಇರುವ ಕಾರಣ ಅವನಿಗೆ ಏಳಿಗೆ ಆಯಿತು. ಅವನು ಹೋದ ಪೋಟಿಫರ ಮನೆಯಲ್ಲಿ ಆಶೀರ್ವಾದ ಆಯಿತು. ಅವನನ್ನು ಸೆರೆಮನೆಯಲ್ಲಿ ಹಾಕಿದ್ರು. ನಾವು ಅಂದ್ಕೊಳ್ಬೋದು, ಏನು ದೇವರು ನಮ್ಮನ್ನು ಸರಿಯಾಗಿ ತಗೊಂಡು ಹೋಗ್ತಾರಾ? ದೇವರು ನಮ್ಮನ್ನು ಸೆರೆಮನೆಯಲ್ಲಿ ಹಾಕ್ತಾರಾ? ಎಸ್, if that is in the will of God, no matter where the transactions happen in your life, ಎಲ್ಲೆಲ್ಲಿ ದೇವರು ನಿಮ್ಮನ್ನು ತಗೊಂಡು ಹೋಗ್ತಾರೋ ಅಲ್ಲಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಬಿಕಾಸ್ God has placed us there. Let's not forget that. ಕಡೆಗೆ ಸೆರೆಮನೆಯಲ್ಲಿ ಅಷ್ಟು ವರ್ಷ ಇದ್ದ, for what? ದೇವರ ಚಿತ್ತ ಇತ್ತು. ಅಲ್ಲೇ ಇದ್ಕೊಂಡು ಅವ್ರಿಗೆ ಕನಸು ಬಿಡಬೇಕಿತ್ತು. ಆ ಬಟ್ಲರ್ಗೆ, ಆ ಬೇಕರಿಗೆ ಆ ಕನಸಿನ ಅರ್ಥ ಹೇಳಬೇಕಿತ್ತು. ಕ್ಯಾನ್ ಯು ಸಿ ಹೌ ಗಾಡ್ ವಾಸ್ ಪ್ಲ್ಯಾನಿಂಗ್? ಕೆಲವರು ಹೇಳ್ತಾರೆ ಅಂದರೆ, ಚಿಕ್ಕೆ ಆಲ್ ದ ಡಾಟ್ಸನ್ನು ಸ್ವಾಮಿ ಸೇರಿಸಿದಾಗ ಎಂಡ್ ವಿ ಸಿ ಇಟ್ಸ್ ಅ ಬ್ಯೂಟಿಫುಲ್ ಪ್ಲ್ಯಾನ್ ಆಫ್ ಗಾಡ್, ಫ್ರಮ್ ಪ್ರಿಸನ್ ಟು ಪ್ಯಾಲೇಸ್. ಯಾಕೆ ಹಿಂಗೆ ಆಯಿತು? ಅವನ ಮಧ್ಯದಲ್ಲಿನೇ ಜಗಳ ಮಾಡಿ ಪೋಟಿಫರ್ ಹೆಂಡತಿ ಜೊತೆ, ಅಥವಾ ಪೋಟಿಫರ್ ಬಂದಾಗ ನಾನು ಹಿಂಗೆ ಮಾಡಿಲ್ಲ, ಇವಳೇ ತಪ್ಪು ಮಾಡಿದ್ಲು ಅಂತ ರಿಟ್ಯಾಲಿಯೇಟ್ ಮಾಡಿ, ಗಲಾಟೆ ಮಾಡಿ, ಏನೋ ಒಂದು 4 ಜನರನ್ನು ಸೇರಿಸಿ ಒಂದು ಕಮಿಟಿ ಮಾಡಿ ನಾವು ಫೈಟ್ ಮಾಡ್ತೇವೆ ಅಂತ. he didn't do anything. He was calm, he was peaceful, because he knew that he has to blossom and bloom where God has kept them. ನಮಗೆ ಅವಸರ, ನಾನು ಬೇಗ ಮೇಲೆ ಬರಬೇಕು, ಐ ಶುಡ್ ಬಿ ಹರ್ಡ್, ಐ ಶುಡ್ ಬಿ ಸೀನ್, ಐ ಶುಡ್ ಡೂ ದಿಸ್, ಐ ಶುಡ್ ಡೂ ದಟ್, ಐ ಶುಡ್ ಬಿ ಅಬವ್ ಎವ್ರಿಬಡಿ. ಸಕ್ಸಸ್ ಟೇಕ್ಸ್ ಟೈಮ್. ಎವ್ರಿ ಟೈಮ್ ಸಕ್ಸಸ್ ಟೇಕ್ಸ್ ಟೈಮ್. ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್. ದೇವರ ಮೇಲೆ ಹತ್ಕೊಳ್ಳುವ ಖಂಡಿತವಾಗಿ ಆಶೀರ್ವಾದ ಮಾಡ್ತಾರೆ. ಇಸಾಕನಿಗೆ ಮಾಡಿದ ಆಶೀರ್ವಾದ ದೇವರು, ಯೋಸೆಫನ್ಗೆ ಮಾಡಿದ ಆಶೀರ್ವಾದ ನಮಗೂ ಮಾಡ್ತಾರೆ. ಲೆಟ್ಸ್ ನಾಟ್ ರನ್ ಬಿಫೋರ್ ಗಾಡ್. ದೇವರಿಗಿಂತ ಮುಂಚೆ ನಾವು ಓಡೋದು ಬೇಡ. ಲೆಟ್ ಗಾಡ್ ಲೀಡ್ ಅವರ್ ಸ್ಟೆಪ್ಸ್, ಲೆಟ್ ಹಿಮ್ ಡೈರೆಕ್ಟ್ ಅವರ್ ಸ್ಟೆಪ್ಸ್. ವಿ ವಿಲ್ ಬಿ ಎಸ್ಟಾಬ್ಲಿಷ್ಡ್ ಫಾರ್ ಎವರ್.